ಉತ್ತರ ಕನ್ನಡದಲ್ಲಿ ಸುರಿದಂತಹ ಮಳೆಗೆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ರೀತಿಯ ವಿಪರೀತ ಮಳೆಯಿಂದಾಗಿ ಆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಗಂಗಾವಳಿ ನದಿಯ ಪ್ರವಾಹದಿಂದ ಸೇತುವೆ ಮುಳುಗಡೆಯಾಗಿದೆ. ಹೆಗ್ಗಾರು, ಶೇವಕಾರ, ಕೈಗಡಿ ಈ ಎಲ್ಲಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಅದಾಗಿತ್ತು. ಆದರೆ ಈ ರೀತಿಯ ಸೇತುವೆ ಕಿತ್ಕೊಂಡು ಹೋಗಿರೋದ್ರಿಂದ ಈಗ ಸಂಪರ್ಕ ಕಡಿತಗೊಂಡಿದೆ. ತಾತ್ಕಾಲಿಕವಾಗಿ ಕಿರು ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಆ ಸೇತುವೆ ಕಿತ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಗಂಗಾವಳಿ ನದಿಯ ಪ್ರವಾಹ ಈ ಕಿರು ಸೇತುವೆ ಕಿತ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಪರಿಣಾಮ ಈ ಸೇತುವೆಯನ್ನೇ ಬಳಸ್ಕೊಂಡು ಹೋಗ್ತಾ ಇದ್ದಂತಹ ಹಲವು ಗ್ರಾಮಗಳಿಗೆ ಈಗ ಸಂಪರ್ಕ ಕಟ್. ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಂದ್ರೆ ಈಗ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ, ಆರೋಗ್ಯ ಕೈಕೊಟ್ಟು ಹೋಗುತ್ತೆ, ಕೂಡಲೇ ಆಸ್ಪತ್ರೆಗೆ ದಾಖಲಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಈ ರೀತಿ ಸಂಪರ್ಕವೇ ಕಟ್ಟಾದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗಬೇಡ. ಇದೆಲ್ಲವನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗುತ್ತೆ. ಈ ಕಿರು ಸೇತುವೆನ ಕೂಡಲೇ ಕಟ್ಟೋದಕ್ಕಂತೂ ಆಗೋದಿಲ್ಲ. ಆದ್ರೆ ಪರ್ಯಾಯ ಏನು, ಆಲ್ಟರ್ನೇಟಿವ್ ಮಾರ್ಗ ಏನು, ಇದ್ರ ಬಗ್ಗೆ ಈಗ ಸ್ಥಳೀಯ ಆಡಳಿತ ಕೂಡಲೇ ಯೋಚಿಸಬೇಕಾಗಿದೆ, ಯೋಜಿಸಬೇಕಾಗಿದೆ. ಉತ್ತರ ಕನ್ನಡದಲ್ಲಿ ಸುರಿದಂತಹ ಮಳೆಗೆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ರೀತಿಯ ವಿಪರೀತ ಮಳೆಯಿಂದಾಗಿ ಆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಗಂಗಾವಳಿ ನದಿಯ ಪ್ರವಾಹದಿಂದ ಸೇತುವೆ ಮುಳುಗಡೆಯಾಗಿದೆ. ಹೆಗ್ಗಾರು, ಶೇವಕಾರ, ಕೈಗಡಿ ಈ ಎಲ್ಲಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಅದಾಗಿತ್ತು. ಆದರೆ ಈ ರೀತಿಯ ಸೇತುವೆ ಕಿತ್ಕೊಂಡು ಹೋಗಿರೋದ್ರಿಂದ ಈಗ ಸಂಪರ್ಕ ಕಡಿತಗೊಂಡಿದೆ. ತಾತ್ಕಾಲಿಕವಾಗಿ ಕಿರು ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಆ ಸೇತುವೆ ಕಿತ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಗಂಗಾವಳಿ ನದಿಯ ಪ್ರವಾಹ ಈ ಕಿರು ಸೇತುವೆ ಕಿತ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಪರಿಣಾಮ ಈ ಸೇತುವೆಯನ್ನೇ ಬಳಸ್ಕೊಂಡು ಹೋಗ್ತಾ ಇದ್ದಂತಹ ಹಲವು ಗ್ರಾಮಗಳಿಗೆ ಈಗ ಸಂಪರ್ಕ ಕಟ್. ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಂದ್ರೆ ಈಗ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ, ಆರೋಗ್ಯ ಕೈಕೊಟ್ಟು ಹೋಗುತ್ತೆ, ಕೂಡಲೇ ಆಸ್ಪತ್ರೆಗೆ ದಾಖಲಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಈ ರೀತಿ ಸಂಪರ್ಕವೇ ಕಟ್ಟಾದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗಬೇಡ. ಇದೆಲ್ಲವನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗುತ್ತೆ. ಈ ಕಿರು ಸೇತುವೆನ ಕೂಡಲೇ ಕಟ್ಟೋದಕ್ಕಂತೂ ಆಗೋದಿಲ್ಲ. ಆದ್ರೆ ಪರ್ಯಾಯ ಏನು, ಆಲ್ಟರ್ನೇಟಿವ್ ಮಾರ್ಗ ಏನು, ಇದ್ರ ಬಗ್ಗೆ ಈಗ ಸ್ಥಳೀಯ ಆಡಳಿತ ಕೂಡಲೇ ಯೋಚಿಸಬೇಕಾಗಿದೆ, ಯೋಜಿಸಬೇಕಾಗಿದೆ. ಉತ್ತರ ಕನ್ನಡದಲ್ಲಿ ಸುರಿದಂತಹ ಮಳೆಗೆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ರೀತಿಯ ವಿಪರೀತ ಮಳೆಯಿಂದಾಗಿ ಆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಗಂಗಾವಳಿ ನದಿಯ ಪ್ರವಾಹದಿಂದ ಸೇತುವೆ ಮುಳುಗಡೆಯಾಗಿದೆ. ಹೆಗ್ಗಾರು, ಶೇವಕಾರ, ಕೈಗಡಿ ಈ ಎಲ್ಲಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಅದಾಗಿತ್ತು. ಆದರೆ ಈ ರೀತಿಯ ಸೇತುವೆ ಕಿತ್ಕೊಂಡು ಹೋಗಿರೋದ್ರಿಂದ ಈಗ ಸಂಪರ್ಕ ಕಡಿತಗೊಂಡಿದೆ. ತಾತ್ಕಾಲಿಕವಾಗಿ ಕಿರು ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಆ ಸೇತುವೆ ಕಿತ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಗಂಗಾವಳಿ ನದಿಯ ಪ್ರವಾಹ ಈ ಕಿರು ಸೇತುವೆ ಕಿತ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ.
ಪರಿಣಾಮ ಈ ಸೇತುವೆಯನ್ನೇ ಬೆಳೆಸ್ಕೊಂಡು ಹೋಗ್ತಾ ಇದ್ದಂತಹ ಹಲವು ಗ್ರಾಮಗಳಿಗೆ ಈಗ ಸಂಪರ್ಕ ಕಟ್. ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಂದ್ರೆ ಈಗ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ, ಆರೋಗ್ಯ ಕೈ ಕೊಟ್ಟು ಹೋಗುತ್ತೆ, ಕೂಡಲೇ ಆಸ್ಪತ್ರೆಗೆ ದಾಖಲಿಸಬೇಕಾದಂತ ಪರಿಸ್ಥಿತಿ ಇರುತ್ತೆ. ಈ ರೀತಿ ಸಂಪರ್ಕವೇ ಕಟ್ಟಾದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗಬೇಡ. ಇದೆಲ್ಲವನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗುತ್ತೆ. ಈ ಕಿರು ಸೇತುವೆನ ಕೂಡಲೇ ಕಟ್ಟೋದಕ್ಕಂತೂ ಆಗೋದಿಲ್ಲ. ಆದ್ರೆ ಪರ್ಯಾಯ ಏನು, ಆಲ್ಟರ್ನೇಟಿವ್ ಮಾರ್ಗ ಏನು, ಇದ್ರ ಬಗ್ಗೆ ಈಗ ಸ್ಥಳೀಯ ಆಡಳಿತ ಕೂಡಲೇ ಯೋಚಿಸಬೇಕಾಗಿದೆ, ಯೋಜಿಸಬೇಕಾಗಿದೆ. ಉತ್ತರ ಕನ್ನಡದಲ್ಲಿ ಸುರಿದಂತಹ ಮಳೆಗೆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ರೀತಿಯ ವಿಪರೀತ ಮಳೆಯಿಂದಾಗಿ ಆ ಕಿರು ಸೇತುವೆ ಕಿತ್ಕೊಂಡು ಹೋಗಿದೆ. ಗಂಗಾವಳಿ ನದಿಯ ಪ್ರವಾಹದಿಂದ ಸೇತುವೆ ಮುಳುಗಡೆಯಾಗಿದೆ. ಹೆಗ್ಗಾರು, ಶೇವಕಾರ, ಕೈಗಡಿ ಈ ಎಲ್ಲಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ ಅದಾಗಿತ್ತು. ಆದರೆ ಈ ರೀತಿಯ ಸೇತುವೆ ಕಿತ್ಕೊಂಡು ಹೋಗಿರೋದ್ರಿಂದ ಈಗ ಸಂಪರ್ಕ ಕಡಿತಗೊಂಡಿದೆ. ತಾತ್ಕಾಲಿಕವಾಗಿ ಕಿರು ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರದಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ಆ ಸೇತುವೆ ಕಿತ್ಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಗಂಗಾವಳಿ ನದಿಯ ಪ್ರವಾಹ ಈ ಕಿರು ಸೇತುವೆ ಕಿತ್ಕೊಂಡು ಹೋಗೋದಕ್ಕೆ ಕಾರಣ ಆಗಿದೆ. ಪರಿಣಾಮ ಈ ಸೇತುವೆಯನ್ನೇ ಬೆಳೆಸ್ಕೊಂಡು ಹೋಗ್ತಾ ಇದ್ದಂತಹ ಹಲವು ಗ್ರಾಮಗಳಿಗೆ ಈಗ ಸಂಪರ್ಕ ಕಟ್. ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಂದ್ರೆ ಈಗ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಇರುತ್ತೆ, ಆರೋಗ್ಯ ಕೈ ಕೊಟ್ಟು ಹೋಗುತ್ತೆ, ಕೂಡಲೇ ಆಸ್ಪತ್ರೆಗೆ ದಾಖಲಿಸಬೇಕಾದಂತ ಪರಿಸ್ಥಿತಿ ಇರುತ್ತೆ. ಈ ರೀತಿ ಸಂಪರ್ಕವೇ ಕಟ್ಟಾದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗಬೇಡ. ಇದೆಲ್ಲವನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾಗುತ್ತೆ. ಈ ಕಿರು ಸೇತುವೆನ ಕೂಡಲೇ ಕಟ್ಟೋದಕ್ಕಂತೂ ಆಗೋದಿಲ್ಲ. ಆದ್ರೆ ಪರ್ಯಾಯ ಏನು, ಆಲ್ಟರ್ನೇಟಿವ್ ಮಾರ್ಗ ಏನು, ಇದ್ರ ಬಗ್ಗೆ ಈಗ ಸ್ಥಳೀಯ ಆಡಳಿತ ಕೂಡಲೇ ಯೋಚಿಸಬೇಕಾಗಿದೆ, ಯೋಜಿಸಬೇಕಾಗಿದೆ.